ಯಾರೇ ನೀನು ಚೆಲುವೆ ಈ ಸಿನಿಮಾವನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಅಪ್ಪಟ ಕನ್ನಡತಿಯಂತೆ ನಟಿಸಿದ್ದ ಕಮಲಿ ಪಾತ್ರಧಾರಿ ಈಗ ಹೇಗಿದ್ದಾರೆ, ಎಲ್ಲಿದ್ದಾರೆ ಗೊತ್ತಾ? ಅವರು ಈಗಲೂ ಕೂಡ ಅಷ್ಟೇ ಸುಂದರವಾಗಿದ್ದಾರೆ. ಹಾಗಾದ್ರೆ ಈ ನಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಕುಶಲವೇ ಕ್ಷೇಮವೇ ಹಾಡಿನ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದ ಮೂಲಕ ಕನ್ನಡಕ್ಕೆ ಬಾಲನಟಿಯಾಗಿ ಎಂಟ್ರಿ ಕೊಟ್ಟ ಸಂಗೀತಾ ನಾಯರ್ ನಂತರ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ನಾಯಕಿಯಾಗ್ತಾರೆ. ನಂತರ ಶಿವರಾಜ್ ಕುಮಾರ್ ಅವರೊಂದಿಗೆ ಯಾರೇ ನೀ ಅಭಿಮಾನಿ ಸಿನಿಮಾದಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾರೆ. ಕನ್ನಡದಲ್ಲಿ ಕೇವಲ 3 ಸಿನಿಮಾದಲ್ಲಿ ನಟಿಸಿದರೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಹಾಗೆಯೇ ಉಳ್ಕೊಂಡಿದ್ದಾರೆ. ಆಮೇಲೆ ಕನ್ನಡದ ಯಾವ ಸಿನಿಮಾದಲ್ಲೂ ಇವರು ನಟಿಸಲಿಲ್ಲ. ನಂತರ 1978ರಿಂದ 2000ವರೆಗೂ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದ ಸಂಗೀತ ನಂತರ ಸಿನಿ ಆಟೋಗ್ರಾಫರ್ ಶರವಣ ಅವರನ್ನ ಮದುವೆ ಆಗ್ತಾರೆ. ಮದುವೆಯಾಗಿ ಸಿನಿಮಾ ರಂಗದಿಂದ ದೂರ ಉಳಿದ್ಬಿಡ್ತಾರೆ. ಇದೀಗ ಈ ಚೆಲುವೆಯ ಒಂದಷ್ಟು ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು, ಆವಾಗ ಎಷ್ಟು ಸುಂದರವಾಗಿದ್ರು ಈಗಲೂ ಅಷ್ಟೇ ಸುಂದರವಾಗಿದ್ದೀರಿ ಎಂದು ಒಂದಷ್ಟು ಜನ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೌದು, ಯಾರೇ ನೀ ಚೆಲುವೆ ಸಿನಿಮಾ ಖಂಡಿತ ಎಲ್ರಿಗೂ ನೆನಪಿರುತ್ತೆ. ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ಹಾಡುಗಳು ಹಾಗೂ ಕತೆ ಅಂದ್ರೆ ತಪ್ಪಾಗಲ್ಲ. ಈ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ ನಟಿಯವರು ಸಂಗೀತಾ ಮಾಧವ್ ನಾಯರ್ ಅವರು ಇಂದಿಗೂ ಕನ್ನಡಿಗರಿಗೆ ಕಮಲಿ ಅಂತಾನೆ ಫೇಮಸ್ ಅಂತ ಹೇಳ್ಬಹುದು. ಕಮಲಿ ಅಂದ ತಕ್ಷಣ ಎಲ್ರಿಗೂ ನೆನಪಿಗೆ ಬರೋದೆ ಯಾರೇ ನೀ ಚೆಲುವೆ ಸಿನಿಮಾ. ಇನ್ನು 14 ವರ್ಷಗಳ ಹಿಂದೆ ಕನ್ನಡ ಸಿನಿಮಾದಲ್ಲಿ ನಟಿಸುವಾಗ ಸಂಗೀತಾ ನಾಯರ್ ಹೇಗಿದ್ರು ಈಗಲೂ ಕೂಡ ಅಷ್ಟೇ ಯಂಗ್ ಆಗಿದ್ದು ಅದಕ್ಕಿಂತಲೂ ಕೂಡ ಸುಂದರವಾಗಿ ಕಾಣ್ತಿದ್ದಾರೆ. ಅವರ ಮುಕ್ತ ನಗು ಸೌಂದರ್ಯಕ್ಕೆ ಇದೀಗ ಸಿನಿಮಾ ಅಭಿಮಾನಿಗಳು ಮಾರು ಹೋಗಿದ್ದು, ನೀವು ಈಗಲೂ ಕೂಡ ಅಷ್ಟೇ ಸುಂದರವಾಗಿದ್ದೀರಿ, ಈಗಲೂ ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತೀರಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದೀಗ ಅವರ ಫೋಟೋಸ್ಗಳಿಗೆ ಕುಶಲವೇ ಕ್ಷೇಮವೇ ಹಾಡನ್ನ ಹಾಕಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಹರಿಬಿಡ್ತಿದ್ದಾರೆ. ಸದ್ಯಕ್ಕೆ ಮಲಯಾಳಂ ಸಿನಿಮಾಗೆ ರೀ ಎಂಟ್ರಿ ಕೊಟ್ಟಿರುವ ಇವರು ಮಲಯಾಳಂ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರ ನಟನೆ ನಿಮಗೂ ಕೂಡ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.